ಇವತ್ತೊಮ್ಮೆ ಗಾಡಿ ಸಿಗೋದಿಲ್ಲ ರೀ. ಯಾಕಂದ್ರೆ ಇವತ್ತೊಂದು ದೊಡ್ಡ ಟ್ರಿಪ್ಪಿಗೆ ಹೊಂಟೇವಿ. ಎಲ್ಲಂದ್ರೆ ಶಿವಮೊಗ್ಗ ಆ ಕಡೆ ಸೈಡಲ್ಲಿ ಹೊಂಟೇವಿ. ಶಿವಮೊಗ್ಗ ಮತ್ತು ಯಾವ ಸಿಗಂದೂರು ಹೊಂಟೇವಿ. ಈಗ ಲಾಗ ಈಗ ಬಿಸ್ರಾಗ ಹೋಗಿ ತಿಂಬಂದು ರೀ. ಅದು ಲಾಗ ಮಾಡಿದ ಈಗ ಹೊಂಟೇವಿ ಹೋಗೋಣಂತ. ಹೋಗಿ ನಾವು ಎಂಜಾಯ್ ಮಾಡೋಂತ ಬರ್ರಿ ಹೋಗುನು ಆನ್ ದ ವೇ ಹೋಗ್ಬೇಕಾದ್ರೆ ನಮ್ಮ ಸ್ನೇಹ ಅಕ್ಕ ಅವರ ಮಂಚಿ ಚಾಕ್ಲೇಟ್ ತೊಗೊಂಡ್ರಿ ಅಂತ ತಿಳ್ಕೊತ ಹೊಂಟೇರಿ. ಈಗ ಹೈವೇ ಜಾನಿಗೆ ರೀ ಹೊಂಟೇರಿ. ಭಾಳ ಲೇಟಾಗಿ ಎತ್ಕೊಂಡು ಮನೆ ಹತ್ರನ 2 ಗಂಟೆ ಬಿಟ್ಟು ರೀ. ಖರೆ ಈಗ ಒಂದು 6:30 ಆಗೈತಿ. ಭಾಳ ಲೇಟ್ ಆಗ್ತದೆ ಹೋಗ್ಬೇಕು. ಇನ್ನು 3 ತಾಸಿಂದ ರೀ. ಇನ್ನೂ 3 ತಾಸಿಂದ ರೀ. ಭಾಳ ಲೇಟ್ ಆಗ್ತೈತಿ ಹೋಗ್ಬೇಕು. ಒಂದು 9:30 10 ಗಂಟೆಗೆ ರೀಚ್ ಆಗ್ತದೆ ಗುಡಿ ಊರ. ಹೋಗ್ಬೇಕು. ಹೋಗಿ ಅಲ್ಲಿ ಸ್ಟೇ ಮಾಡಬೇಕು. ನೆಕ್ಸ್ಟ್ ಏನು ನಮ್ಗೆ ಗೊತ್ತಿಲ್ಲ. ಫಸ್ಟ್ ಹೊಂಟೇವಿ ಆನ್ ದ ವೇ ಹೋಗೋಣಂತ ಬರ್ರಿ. ಟ್ರಾವೆಲ್ ಮಾಡಿ ಈಗ ಹೋಟೆಲ್ ಕುಂದೀವಿ. ಒಂದು ಹೋಟೆಲ್ ಐತಿ ಸಿಕ್ಕೈತಿ. ಆ ಹೋಟೆಲ್ ಕುಂದೀವಿ. ಫುಲ್ ಸ್ಟ್ರೆಸ್ ಆಗೈತಿ. ಅಷ್ಟು ಬರ್ಲತ್ತಾರ. ಕಣ್ಣಾಡಿ ಗೊತ್ತ ಕಣ್ಣಾಡಿ ಈಗ ಊಟ ಮಾಡಿ ರೂಮಿಗೆ ಹೋಗ್ಬೇಕಂತ ಹೋಗೋಣಂತ ಬರ್ರಿ. ಬೆಳಿಗ್ಗೆ ಎದ್ದ ರೆಡಿಯಾಗಿ ಮತ್ತು ವಾಪಸ್ ಸಕ್ಕರೆ ಬೇಲ ಮತ್ತು ಝೂ ಹೊಂಟೇವಿ. ಸಫಾರಿ ನಂಗೆ ನೈಟ್ ಬಂದೈತಿ ರೀ. ನೋಡಿರಿ ಇದೊಂದು ಸಿಕ್ಕಿತ್ತು ರೀ. ಇದು ರೂಮ ಅಲ್ಲಿದ್ದೇವೆ. ಸೊ ನಮ್ಮ ಅಪ್ಪಾಜಿ ನೋಡ್ರಿ ಇಲ್ಲಿ ಏನು ಹೇಳ್ಬೇಕು ನೀವು ಹೇಳಪ್ಪ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಶಿವಮೊಗ್ಗದ ಗೆಸ್ಟ್ ಹೌಸ್ ಮಾಡುವ. ಮತ್ತು ಏನೈತಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಗೆಸ್ಟ್ ಹೌಸ್. ನಮ್ಮ ಕರ್ನಾಟಕ ಸಂಘ ರಾಜ್ಯಾಧ್ಯಕ್ಷ CS ಷಡಾಕ್ಷರಿ ಅವರು ಶಿವಮೊಗ್ಗದಾಗ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಇವೆಲ್ಲ ವಸತಿಗಾಗಿ, ಆಮೇಲೆ ಕ್ರೀಡಾ ಮತ್ತು ಸಂಸ್ಕೃತಿಗೆ ಸಲುವಾಗಿ ಇದನ್ನು ಕಟ್ಟಡ ಅಗದಿ ಒಳ್ಳೆ ರೀತಿಯಲ್ಲಿ ಕಟ್ಟಡ ಕಟ್ಟಾರ. ಎಲ್ಲ ಸರ್ಕಾರಿ ನೌಕರರು ಯೋಗ, ಆಮೇಲೆ ಜಿಮ್, ಬ್ಯಾಡ್ಮಿಂಟನ್, ವೈಯಕ್ತಿಕ ಕ್ರೀಡಾಕೂಟಗಳನ್ನು ಇಲ್ಲಿ ಬೆಳಿಗ್ಗೆ ಬಂದ ಎಲ್ಲರೂ ಆಟ ಆಡಿದಾರೆ ನೋಡಿ. ಷಡಾಕ್ಷರಿಗೂ ಒಂದು ಅದನ್ನೇ ಹೇಳು ಆಯ್ತು. ಬರೀ ಗೈಸ್ ನಿಮ್ಗೆ ಅಲ್ಲಿ ಜಿಮ್ ಅದ ಅಂತ ಜಿಮ್ ತೋರಿಸ್ತೀನಿ. ನೋಡ್ರಿ ಹಂಗೈತೆಲ್ಲ. ಈಗ ನೀರು ಹಿಡಿಯತ್ತಾರ್ರಿ. ಇವೆಲ್ಲ ಸ್ಟೇಜ್ ಐತಿ. ನೀರು ಹಿಡಿದೈತಿ. ಅಲ್ಲಿ ಜಿಮ್ ಐತಿ ನೋಡ್ರಿ. ಜಿಮ್ ಶಟಲ್ ಕಾಕ್, ಬ್ಯಾಡ್ಮಿಂಟನ್ ಅದೆಲ್ಲ ಒಂದು ಇದ್ದಂಗೆ ಐತಿ ರೀ. ಸೊ ಗಾಯ್ಸ್ ಇಲ್ಲಿ ಒಂದು ಫಂಕ್ಷನ್ ಅಲ್ಲಿ ಐತಿ ರೀ. ಮತ್ತು ಎಲ್ಲ ಬ್ಯಾಕ್ ಸ್ಟೇಜ್ ಐತಿ ರೀ. ಇದು ಇಲ್ಲಿ ರೂಮ್ ಐತಿ. ರೂಮು ಭಾಳ ದೊಡ್ಡದಾದ ನೋಡ್ರಿ. ಇಲ್ಲಿ ಒಂದಿಟ್ಟು ರೂಮ್ ನೋಡ್ರಿ ಗಾಯ್ಸ್ ಅಷ್ಟು ದೊಡ್ಡ ರೂಮ್ ಐತಿ. ಕ್ಯಾಮ್ರಾ ಕವರ್ ಆಗೋದು ಇಲ್ಲಿ ನೋಡ್ರಿ. ಇಲ್ಲಿ ಸಪ್ರೇಟ್ ಒಂದು ಸ್ಟ್ರೇಟ್ ಹೋಗಿ ಅಲ್ಲೊಂದು ಡ್ರೆಸ್ಸಿಂಗ್ ರೂಮ್ ಒಳಗೆ ಬಾತ್ರೂಮ್ ಐತಿ ರೀ. ನಾವೀಗ ಒಂದು ರೀಲ್ ಕ್ರಿಯೇಟ್ ಮಾಡ್ಬೇಕಂತ ಐತಿ ರೀ. ರೀಲ್ ಮಾಡ್ಬೇಕಂತೈತಿ ಡ್ಯಾನ್ಸ ಇದ್ರಿ. ಅದೊಂದು ಸಮೀರ್ ಒಂದು ಡ್ಯಾನ್ಸ್ ಮಾಡ್ಯಾರ. ಅದನ್ನ ಮಾಡತ್ತೀವಿ ರೀ. ಸೊ ಒಂದು ಮಾಡೋಂಥ ಬೇರೆ BTS ಹೆಂಗೆ ಮಾಡ್ತೇವೆ ಅಂತ ನೋಡ್ರಿ. ಸೊ ಗೈಸ್ ವಾಪಸ್ ಈಗ ರೂಮ್ ಚೆಕ್ಔಟ್ ಮಾಡಿ ಹೊಂಟೀವಿ ರೀ. ಎಲ್ಲ ರೂಮ್ ಪ್ಯಾಕ್ ಅದಾವೆ. ಎಲ್ಲರೂ ಪ್ಯಾಕ್ ಅದಾವೆ. ಸೊ ಹೊಂಟೇರಿ ಗೈಸ್ ಹೋಗೋಣಂತ ಬರ್ರಿ. ಫಸ್ಟ್ ಎಲ್ಲರೂ ಈಗ ಒಂದು ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗ್ಬೇಕಾ. ಹೋಗಿ ನೆಕ್ಸ್ಟ್ ಏನು ಪ್ಲ್ಯಾನ್ ಅಂತ ಹೇಳಿ ನೋಡ್ಬೇಕಾ. ಈಗ ಚಸ್ಮಾ ಹಾಕೊಂಡೇನ್ರಿ ಅಲ್ಲಿಂದ ಕ್ಲಾಸ್ ಹೊಂಟೆ ಹಂಗೆ. ರೂಮ್ಸ್ ಅಂತೂ ಮಸ್ತ್ ಇದ್ದೀವಿ ರೀ. ನೋಡ್ರಿ ಇಲ್ಲಿ ಇದು ಫಂಕ್ಷನ್ ಹಾಲ್ ಐತಿ. ಅದು ಇದು ಎಲ್ಲ ಗಿಡಗಳೆಲ್ಲ ಹಂಗೆ. ಇಲ್ಲೊಂದು ಸ್ಟೇಜ್ ಐತಿ. ಮಸ್ತ್ ಐತಿ ಒಟ್ಟು. ಅಲ್ಲಿ ನೋಡ್ರಿ ಅಲ್ಲಿ ಇದೈತಿ. ಮಸ್ತ್ ಐತ್ರಿ ಅಂದ್ರು. ಈಗ
ಈಗ ಕಲರ್ ಆಡೈತಿ ತೊಗೊಂಡ್ರಿ ಫಸ್ಟ್. ಈಗ ಎಲ್ಲಿ ಇನ್ನೂ ಸಫಾರಿ ಹೋಗೋಣತ್ತಾರ, ಲಾಯನ್ ಸಫಾರಿ ಝೂದಾಗ ಕರ್ಕೊಂಡ್ಕರಂತ ಲಾಯನ್ ತೋರಿಸ್ತಾರಂತ್ರಿ. ಅಲ್ಲಿ ಹೋಗೋಣ, ಅಲ್ಲಿ ಹೋಗಿ ಲಾಯನ್ದು ನೋಡೋಣ. ಮತ್ತು ಇದು ಆನೆ ಸಕ್ಕರೆ ಬೇಲು ಆನೆ ಕಡೆನೇ ಹೊಂಟೇವಿ ಇದೆ, ಸಕ್ಕರೆ ಬೇಲು ಕಡೆ ಅಲ್ಲಿ ಹೋಗೋಣ್ರಿ. ಅಲ್ಲೂ ಆನೆ ಕೂಡ ಆಟ ಆಡುವರು. ನೆಕ್ಸ್ಟ್ ಹೋಗೋಣಂತ ಬರ್ರಿ. ಈಗ ಸೊ ಗೈಸ್ ರೂಮಿಂದ ಬಂದು ಇಲ್ಲಿ ಒಂದು ಹೋಟೆಲ್ ಬಂದೇವ್ರಿ, ಮಲ್ಲಿಗೆ ಇಡ್ಲಿ ಅಂತೇಳಿ. ಮಲ್ಲಿಗೆ ಇಡ್ಲಿ ತಿನ್ನಕ್ಕೆ ಹೋಗ್ಬರ್ರಿ. ಶಿವಮೊಗ್ಗಕ್ಕೆ ಬಂದೇವ, ಮಲ್ಲಿಗೆ ಇಡ್ಲಿ ತಿಂದ ಹೋದ ಮಲ್ಲಿಗೆ ತಿಂದ ಹೋಗೋಣಂತ ಬರ್ರಿ. ಸೊ ಗೈಸ್ ಗುರುರಾಜ್ ಇಡ್ಲಿಗೆ ಬಂದವ್ರಿ ಹೋಟೆಲಿಗೆ ಅಂತೇಳಿ. ಫುಲ್ ಹಳೆ ಕಾಲ ಐತಿ ಹೋಟೆಲ್ಲ. ಅಲ್ಲಿ ಬಂದೇವಿ. ಈಗ ನಾಷ್ಟ ಮಾಡಿ ಹೋಗ್ಬೇಕಾ, ನೋಡ್ಬೇಕು ಏನು ಆರ್ಡರ್ ಮಾಡ್ಬೇಕಂತೇಳಿ. ನಾನಂತೂ ಇಡ್ಲಿ ಆರ್ಡರ್ ಮಾಡ್ತೀನಿ, ಇಡ್ಲಿ ವಡೆ. ಅದು ಆರ್ಡರ್ ಮಾಡಿ ತಿಂದು ಹೋಗ್ರಿ ಬರ್ರಿ. ಸೊ ಗಾಯ್ಸ್ ನಮ್ಮ ಇಡ್ಲಿ ವಡೆ ಎಲ್ಲ ಬಂತ್ರಿ. ತಟ್ಟೆ ಇಡ್ಲಿ ಸಾಫ್ಟ್ ಐತಿ ನೋಡ್ರಿ, ಸಾಫ್ಟ್ ಐತಿ ಚಟ್ನಿ ಇಡ್ಲಿ. ಅದು ತಿಂದು ಹೋಗೋಣ ಬರ್ರಿ. ನೆಕ್ಸ್ಟ್ ಈಗ ಹೋಗ್ಬೇಕು ಸಕ್ಕರೆ ಬೇಲ್ಗೆ ಹೋಗಿ ಆಮೇಲೆ ಸಫಾರಿ ಹೋಗೋಣ ಅಂತ. ಈಗ ಫಸ್ಟ್ ನಾಷ್ಟ ಮಾಡಿ ಹೋಗೋಣ. ಇದ್ರೊಳಗೆ ವಡೆ, ಎರಡು ಏನಿದೆ ಮಲ್ಲಿಗೆ ಇಡ್ಲಿ, ಸಾಂಬಾರು ಚಟ್ನಿ, ಇದೊಂದು ಕೆಂಪು ಚಟ್ನಿ ಐತಿ. ಅದು ತಿಂದು ಹೋಗೋಣ ಬರ್ರಿ. ತಟ್ಟೆ ಇಡ್ಲಿ ತಿಂದು ಹೊಂಟವ್ರಿ. ನೆಕ್ಸ್ಟ್ ಸಕ್ಕರೆ ಬೇಲ್ಗೆ ಹೋಗ್ಬೇಕಂತ ಐತಿ. ಸಕ್ಕರೆ ಬೇಲ್ಗೆ ಹೋಗ್ರಿ. ಅಲ್ಲಿ ಹೋಗಿ ಆನೆ ಮೈ ತೊಳಿಲ್ರಿ, ಆನೆ ಮೈ ತೊಳೆದ ಹೋಗ್ಬೇಕು. ನೆಕ್ಸ್ಟ್ ಈಗ ಫಸ್ಟ್ ಗಾಡಿ ಹತ್ತಿ ಗಾಡಿ ಹತ್ತಿ ಸಕ್ಕರೆ ಬೇಲ್ಗೆ ಹೋಗೋಣ ಅಂತ ಬರ್ರಿ. ಗಾಯ್ಸ್ ಸಕ್ಕರೆ ಬೇಲಿಗೆ ಬಂದಿರಿ ನೋಡ್ರಿ. ಸಕ್ಕರೆ ಬೇಲಿಗೆ ಬಂದು ಅಲ್ಲಿ ನೋಡ್ರಿ ಎಲ್ಲ ಇನ್ನೊಳಗೆ ಆನೆ ಇರ್ತಾವಂತ. ಆನೆ ಕಡೆ ಹೋಗ್ಬರ್ರಿ. ಆನೆ ಕೂಡ ಹೋಗಿ ಇನ್ನೂ ಆನೆ ಮೈ ಮಮ್ಮಿ ಆನೆ ಮೈ ತೊಳಿತಾರು. ಹಾಂ ಯಾವಾಗ ಒಳಗೆ ಬಿಡ್ತಾರ ಏನೋ ಆನೆಯನ್ನ ಜಾಕ ಮಾಡ್ತಾರಂತ, ಅದು ನೋಡಕ್ಕೆ ಹೋಗ್ಬರ್ರಿ. ಮತ್ತು ಆನೆ ಸಫಾರಿ ಐತಂತ. ಆನೆ ಸಫಾರಿಗೆ ಡಿಫ್ರೆಂಟ್ ಚಾರ್ಜ್ ಅಂತ. ಆದರೆ ನಾವು ನೋಡ್ಬೇಕು ಆನೆ ಸಫಾರಿ ಮಾಡೋನು ಬೇಡ ಅಂತೇಳಿ ನೋಡಿ. ಆನೆ ಸಫಾರಿರ ಮಾಡೋನು ಇಲ್ಲ ಆನೆ ಜಾಕ ಮಾಡಿಸೋದ್ರೆ ನೋಡಿ ಬರೋಣ್ರಿ. ಈಗ ಫಸ್ಟ್ ರೀಚ್ ಆಗಿ ಒಳಗೆ ಹೋಗೋಣಂತ ಬರ್ರಿ ಬರ್ರಿ. ಗೈಸ್ ಬಂದೂರಿ, ಒಳಗೆ ನೋಡ್ಕೊಂಡು ಬಿಟ್ಟಿವಿ. ಅಲ್ಲಿ ಕಾಣತ್ತಿರ್ಬೋದು ಬೋರ್ಡ್ದು ಕಾಣತ್ತ, ಬೋರ್ಡ್ ಕಾಣತ್ತವ್ರಿ. ಅಲ್ಲಿ ಕಾಣತ್ತವ್ರಿ. ಸೊ ಈಗ ಆನೆಯಿಂದ ಜಾಕ ಮಾಡೋದು ನೋಡೋನು. ನೋಡಿ ಸ್ವಲ್ಪ ಗಾಳಿ ಐತ್ರಿ, ಮೈಕ್ ಮರ್ತು ಬನ್ನಿ. ಸಾರಿ. ಈಗ ಆನೆ ಎಲ್ಲ ನೋಡ್ಬೇಕು. ಎಲ್ಲದ ಬೇ ಆನೆ ಇಲ್ಲೇ. ಓ ಅಲ್ಲ ಝೂಮ್ ನೋಡ್ರಿ ಆನೆ ಅದಾವ ನೋಡು. ಹೋಗ್ಬರ್ರಿ. ಅಲ್ಲಿ ಬೋಟಿಂಗ್ ಹೋಯ್ತಲ್ಲಿ ನೋಡಲ್ಲಿ ಆನೆ ಕಡೆ ಹೋಗ್ಬರ್ರಿ. ನೋಡ್ರಿ ಗಾಯ್ಸ್ ನಾವಿನ್ ಹೋಗ್ತಾ ಸಕ್ಕರೆ ಬೇಲೆ. ಐ ಲವ್ ಸಕ್ಕರೆ ಬೇಲು. ಆನೆ ಇಲ್ಲಿ ಬಂದು ನೋಡಿ ಎಷ್ಟು ನೋಡ್ರಿ ಆನೆ ಕಣ್ಣಿ ಕಾಣ್ಬೇಕು. ಅವ್ರ ಹೆಸರು ಏನಕ್ಕೆ ಕೇಳ್ಬರ್ರಿ, ಅವ್ರ ಹೆಸರು ಏನೇನು ಇಟ್ಟಾರ ಅಂತೇಳಿ ನೋಡೋಣ ಬರ್ರಿ. ನೋಡ್ರಿ ಗಾಯ್ಸ್ ಎಷ್ಟು ಸಣ್ಣ ಆನೆ ಅದಾವ. ಇದು ಹೆಸರು ಸಾಗರ. ಅರ್ಜುನ. ಇವು ಸಣ್ಣ ಆನೆ ನೋಡ್ರಿ ಗಾಯ್ಸ್ ಅವ್ರಿಗೆ ಹೆಂಗೆ ಮಾತು ಕೆತ್ತದ. ಗೈಸ್ ಇಲ್ಲಿ ನೋಡ್ರಿ ಆನೆ ಪ್ರೆಗ್ನೆಂಟ್ ಐತಿ. 27 years ಅಂತ. ಫಿಮೇಲ್ ಬಾರ್ನ್ ಟು ಗೀತಾ ಎಲಿಫೆಂಟಿಗೆ ಬಾರ್ನ್ ಆಗೈತಿ ನೋಡ್ರಿ. ಅಲ್ಲಿ ಪ್ರೆಗ್ನೆಂಟ್ ಐತ್ರಿ ಪಾಪ. ಅದು ಹಂಗ ನಿಶಾರಿ ಅದು ಪಾಪ. ಅಲ್ಲಿ ಗೈಸ್ ಆನೆ ನೋಡ್ರಿ ಅಷ್ಟು ಸ್ಟೈಲಿಶ್ ಮಾಡಿತೈತಿ ನೋಡ್ರಿ. ಅದು ಕಾಲಿಗೇನು ಆಗೈತ್ರಿ ಪಾಪ. ಸ್ಟೈಲಿಶ್ ಮಾಡಲ್ಲ ಆತ. ಏನು ಮಾಡಕ್ಕೆ ಒಂದು ಪೈಲೆ ಎಲ್ಲ ಹೊಡಿತದ. ಆಗಲೇ ಆನೆ ತೋರ್ಸಿನಲ್ರಿ. ಆನೆಯನ್ನು ಗಂಧದ ಗುಡಿ ಒಳಗೆ ಆ್ಯಕ್ಟಿಂಗ್ ಮಾಡೈತಂತ ಬಿಡ್ರಿ. ಪುನೀತ್ ರಾಜ್ಕುಮಾರ್ದ ಗಂಧದ ಗುಡಿ ಒಳಗೆ ಆ್ಯಕ್ಟಿಂಗ್ ಮಾಡೈತ್ರಿ ಅದು ಆನೆ. ಅದ್ರ ತಳಗೇನೋ ಅದ್ರ ತಳಗ ನೋಡ್ರಿ ಅಲ್ಲಿ ಅದ್ರ ತಲೆ ಮೇಲೆ ಒಂದು ಏನೋ ಹಿಂಗೆ ಇದೈತೆ ನೋಡ್ರಿ. ಅಲ್ಲಿ ಇನ್ನೊಂದು ತಲೆ ಆಗೈತ್ರಿ. ಅದು ಹಿಂಗೆ ಇದೆ ಒಂಥರ ಹಿಂಗೆ ಹಂಪ್ ಇದ್ದಂಗೆ ಐತಲ್ರಿ. ಅದು ಇನ್ನೂ ಹಂಗೆ ಅಂತೀರಿ. ಅದ್ರ ಅದು ಪಾಪ ಅದ್ರ ಕಾಲಿ ಏನೋ ನೋವಾಗೈತಿ. ಭಾಳ ವರ್ಷ ಆಗ್ತಿರಿ ಅದಲ್ಲೇ ಇದ್ದ.
ಆ್ಯಕ್ಟಿಂಗ್ ಮಾಡೈತ್ರಿ ಅದು ಪಿಕ್ಚರ್ದಾಗ. ಇದ ಗಜಕೇಶ್ವರಿ ಅಂತ ಒಟ್ಟು ಮಸ್ತ್ ಅದಾವ್ರಿ ಆನಿ. ಆನಿ ಮೈತುಳಿ ಅಂತ ಹೊಂಟೇರಿ ಗಾಯ್ಸ್. ಸೌಂಡ್ ಮಾಡತ್ತೇರಿ ಅಂತೀರಿ ಅಲ್ಲ, ಬೋಟಿಂಗ್ ಅದು ಆನಿ ಮೈ. ಅಯ್ಯೋ ಯಪ್ಪ ಎತ್ತಿ ಆನಿ, ಎತ್ತಿ ಆನಿ ಎತ್ತು. ಇಲ್ಲಿ ಹಚ್ಚು ಬೇಕಾದ್ರೆ ಮೈ ತುಳಿಬೋದ ಹಚ್ಚು. ಈ ಆನಿ ಬಂತಿಲ್ಲಪ್ಪ ನೋಡಿ ಬರ್ರಿ. ಏನೇನು ಆನಿ ಮೈತು ಯಾತಾರ ನೋಡಿ ಬರ್ರಿ. ಒಂದೇ ಸ್ವಲ್ಪ ಮುಂದೆ ಗುಂಬ ಇನ್ನಟ ಆನಿ ಸಫಾರಿ ಐತ್ರಿ ಕರಿ. ಏನು ಕರ್ಕೊಂಡು ಹೋಗಲ್ರಿ ಹಾಕೊಂಡು ಆನಿ ಮೈತಿ ಯಾತಾರ ಏನು ಕರ್ಕೊಂಡು ಹೋಗಲ್ರಿ ಆನಿ ಇದನ್ನ. ಅದೆಲ್ಲ ಫುಲ್ ಡ್ರೈ ಆದ್ಮೇಲೆ ಕರ್ಕೊಂಡು ಹೋಗ್ತಿರ್ಬೋದು. ಏನು ಮಾಡ್ತಾರನು ಈ ಆನಿ ಮೈತಿ ಆ ಕಡೆ ಹೋಗ್ಬರ್ರಿ. ಆಟ ಆಡ ನೋಡ್ರಿ. ಸಿಗಂದೂರು ಬ್ರಿಡ್ಜಿ ಬಂದೇರಿ. ಸಿಗಂದೂರು ಗುಡಿ ಒಳಗೆ ಬಂದೇವ್ರಿ. ನೋಡ್ರಿ ಇಲ್ಲಿ ಏನೇನೋ ಕಟ್ಟತ್ತಾರ. ನಾವು ಬಂದಾಗೆಲ್ಲ ಅವೆಲ್ಲ ಹಂಗೇನೇನೇನೋ ಇದ್ದು ರೀ. ಇವೆಲ್ಲ ಹಿಂಗೆ ಏನು ಪಾಳೆ ಹಾಕ್ಯಾರಲ್ರಿ ಹಂಗಿದ್ದು. ಅದು ಕಾಲ ಏನೋ ಬಿದ್ದೈತಿ. ಅಲ್ಲಿ ಐತೆ ನೋಡ್ರಿ ಗುಡಿ. ಒಳಗೆ ಗುಡಿ ಹೋಗೋಣಂತ ಬರ್ರಿ. ಇಲ್ಲೇ ನೀರು ಅದಾವಲ್ಲ, ಇಲ್ಲೇ ನೀರು ಅದಾವ. ಸುಳ್ಳ ನೀರು ಇಸ್ಕೊಂಡು ನೋಟ್ ಅಲಾವ್. ಕ್ಯಾಮ್ರಾ ಮತ್ತು ಮೊಬೈಲ್ ಅಲಾವ್ ಇಲ್ರಿ. ನಾನು ಲಾಗ್ ಮಾಡಂಗಿಲ್ಲ ನೋಡ್ರಿ. ಕ್ಯಾಮ್ರಾಸ್ ಮತ್ತು ಮೊಬೈಲ್ ಅಲಾವ್. ಸೊ ಗೈಸ್ ಗುಡಿಯಿಂದ ಹೊರ ಬಂದೇವ್ರಿ. ಗುಡಿಯಿಂದ ಹೊರ ಬಂದು ಈಗ ನೆಕ್ಸ್ಟ್ ಇದಕ್ಕೆ ಕೊಲ್ಲೂರು ಹೊಂಟೇವ್ರಿ. ಕೊಲ್ಲೂರು ಮೂಕಾಂಬಿಕಾ ಹೊಂಟೇವ್ರಿ. ಗುಡಿ ಎಲ್ಲ ದರ್ಶನ ಮುಗೀತು. ಗುಡಿ ದರ್ಶನ ಎಲ್ಲ ಮಸ್ತಾಗಿತ್ತು. ಹೊಂಟೇವ್ರಿ ಈಗ. ಒಂದು ಗಾಡಿ ಅಲ್ಲಿ ಮ್ಯಾಲೆ ಪಾರ್ಕಿಂಗ್ ಐತ್ರಿ. ಅಲ್ಲಿ ಮಠ ಹೋಗ್ಬೇಕ್ರಿ. ಇಲ್ಲಿ ಮಠ ಹೋಗಿ ನೆಕ್ಸ್ಟ್ ಅಲ್ಲಿ ಕೊಲ್ಲೂರ್ಗೆ ಹೊಂಟೀವಿ. ಕೊಲ್ಲೂರ್ಗೆ ಹೋಗ್ಬೇಕು. ನೆಕ್ಸ್ಟ್ ಅದಾದ್ಮೇಲೆ ಧಾರವಾಡಕ್ಕೆ ಹೋಗ್ಬೇಕು. ಧಾರವಾಡದಿಂದ ಮುಗಿತೀರಿ ನಮ್ಮ ಟ್ರಿಪ್ ಅಲ್ಲೇ ಮುಗಿತೈತಿ. ನಾವು ಅಲ್ಲಿ ಅನ್ನ ಪ್ರಸಾದ ಅಲ್ಲೇ ಮಾಡಿದ್ದೀವಿ ರೀ. ಒಳಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕಂದ್ರೆ ಒಳಗೆ ವಿಡಿಯೋ ಮಾಡೋಕೆ ಪರ್ಮಿಷನ್ ಕೊಡಲಿಲ್ಲ ರೀ. ಯಾಕಂದ್ರೆ ವಿಡಿಯೋ ಮಾಡಿದ್ರೆ ಅದನ್ನು ಮಾಡೋಕೆ ಕೊಡೋಂಗಿಲ್ಲ. ವಿಡಿಯೋ ಅದು ಫೋಟೋಸು ತೆಗಿದಂಗೆ ಅಂತಂದ್ರೆ ಅದಕ್ಕೆ ತೆಗಿಲಿಲ್ಲ. ಅಲ್ಲೇ ಹೊರಗೆ ಅನ್ನ ಪ್ರಸಾದ ಮಾಡ್ಕೊತ ಬಂದೀವಿ ರೀ. ಈಗ ಮ್ಯಾಲೆ ಹೊಂಟೇವಿ ರೀ. ಮ್ಯಾಲೆ ಹೋಗಿ ಗಾಡಿ ಹತ್ತಿ ಹೋಗೋಣಂತ ಬರ್ರಿ. ಸೊ ಗೈಸ್ ಹೋಗ್ಬೇಕಾದ್ರೆ ಒಂದು ಐಸ್ ಕ್ರೀಮ್ ತೊಗೊಂಡ್ತೀನಿ ರೀ. ಸೆಕೆ ಐತ್ರಿ ಭಾಳ. ಅದಕ್ಕೆ ಐಸ್ ಕ್ರೀಮ್ ತೊಗೊಂಡು ಈಗ ಹೋಗಿ ಗಾಡಿಗೆ ಹೋಗಿ ಹಚ್ಕೊಂಬರ್ರಿ. ನಮ್ಮ ಅಕ್ಕ ಸೇಕ್ ಒಂದು ಐಸ್ ಕ್ರೀಮ್ ತೊಗೊಂಡ್ರಿ. ಸೊ ಗೈಸ್ ರೀಚ್ ಆಗಿ ಕೊಲ್ಲೂರು ಮೂಕಾಂಬಿಕಾಗೆ ಬಂದೇವಿ ರೀ. ಕೊಲ್ಲೂರು ಮೂಕಾಂಬಿಕಾ ಗುಡಿಗೆ ಹೊಂಟೇವಿ ಈಗ. ಟ್ರಾವೆಲಿಂಗ್ ಸ್ವಲ್ಪ ಭಾಳ ಇತ್ತು. ಅಂದ್ರೆ ಕರ್ವಿಂಗ್ ರೋಡ್ ಭಾಳ ಇರ್ತೈತಿ. ಫಾರೆಸ್ಟು ಭಾಳ ಐತಿ. ತಿರುಗ ಐತ್ರಿ ಎಲ್ಲಾರ್ದು. ಈಗ ಸ್ವಲ್ಪ ಡಿಸ್ಟರ್ಬೆನ್ಸು ಐತಿ. ಈಗ ಒಳಗೆ ಗುಡಿ ಹೋಗೋಣ ಬರ್ರಿ. ನೋಡ್ರಿ ಗಾಯ್ಸ್ ಅಲ್ಲಿ ಗುಡ್ಡ ಹೆಂಗೆ ಕಾಣತಿ. ರಶ್ ಐತ್ರಿ. ಸೊ ಗೈಸ್ ಗುಡಿಯಿಂದ ಹೊರಗೆ ಬಂದು ಇಲ್ಲಿ ದೀಪ ಹಚ್ಚತಾರ. ದೀಪ ಅದ ಅಲ್ಲಿ ದೀಪ ಹಚ್ಚತಾರ. ದೀಪ ಹಚ್ಚಿ ಹೋಗ್ಬೇಕು. ಗದ್ದಲ ಮಾಡತ್ತಾರೆ. ಹಚ್ಚಿರಿ ಇಲ್ಲಿ. ಹಾಂ ಹಾಂ ಹಚ್ಚಿ. ಅಲ್ಲಿ ನಿಂಗೆ ಬಿಟ್ಕೊಡಿ. ಅದನ್ನು ಬ್ಲೆಸ್ಸಿಂಗ್ಸ್ ಬಿಡ್ಕೊಳಿರ್ತಂತ್ರಿ. ಗಿಡದೇನೋ ಬಿಡ್ಕೋಬೇಕಂತ ಗುಡಿ. ಹಿಂಗೇನೋ ಗುಡಿಗೆ ಬಿಡ್ಕೊಂಡ್ರೆ ಅದು ಖರಿ ಆಗ್ತೈತೆ. ಸಣ್ಣಕಾಯಿ ಬಿಡ್ಕೋತ ದೊಡ್ಡಮ್ಮ ಬಿಡ್ಕೊಂಡು ಹೋಗ್ಬೇಕ್ರಿ. ಹೋಗಿ ಬಸ್ನ ಅಪ್ಪಾಜಿ ಗೊತ್ತಿಲ್ಲ ಎಲ್ಲಾರು ಅಪ್ಪಾಜಿ.
ಸೊ ಗೈಸ್ ಗುಡಿಯಿಂದ ಹೊರ ಬಂದೇವ್ರಿ. ಗುಡಿಯಿಂದ ಹೊರ ಬಂದ ಈಗ ನಾನು ಹೋಟೆಲ್ಗೆ ಬಂದೇವಿ. ಹೋಟೆಲ್ಗೆ ಬಂದ ಚಹಾ ಕುಡ್ದು ಹೋಗ್ಬೇಕು. ಚಹಾ ಕುಡ್ದ ಏನರ ಸ್ವಲ್ಪ ಸ್ನ್ಯಾಕ್ಸ್ ತಿಂದು ಹೋಗ್ಬೇಕು. ಹಡ್ಸ್ ಫುಲ್ ಆಗೈತಿ. ಕರೆ ಇನ್ನೆಲ್ಲೂ ರೂಟ್ದಾಗ ಹೋಗುವಾಗ ಫಾರೆಸ್ಟ್ ಐತಿ. ಫಾರೆಸ್ಟ್ ಬಿಟ್ಟ ಏನೂ ಇಲ್ಲ ರೀ. ಹೋಟೆಲ್ ಯಾವ ಸಿಗೋಲ್ಲ. ರಾತ್ರಿ 9 ಗಂಟೆ ಮಟನೂ ಸಿಗೋಲ್ಲ. ಅದಕ್ಕೆ ಇಲ್ಲಿ ಒಂದು ಸ್ವಲ್ಪ ಸ್ನ್ಯಾಕ್ಸ್ ತಿಂದು ಹೋಗ್ಬೇಕಂತ ಪ್ಲ್ಯಾನ್ ಐತಿ. ಇಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ತಿಂದ ಹೋಗೋಣ್ರಿ ಒಳಗೆ. ಸ್ನ್ಯಾಕ್ಸ್ ತಿಂದು ಹೊರಗೆ ಹೋಗೋಣ್ರಿ. ಫಸ್ಟ್ ಒಳಗೆ ಕುಂದ್ಕೊಂಡು ಬರ್ರಿ. ಸೊ ಗೈಸ್ ಒಳಗೆ ಹೋಟೆಲ್ ಬಂದು ಇಲ್ಲಿ ಕಾಫಿ ಕುಡಿಯಾತೀವಿ. ಕಾಫಿ ಕುಡ್ದ ನೆಕ್ಸ್ಟ್ ಪ್ಲ್ಯಾನ್ ಮುರುಡೇಶ್ವರ ಅನ್ನತ್ತಾರ. ಮುರುಡೇಶ್ವರ ನಿಮ್ಮ ಗಾಡಿಯಾಗ ಮಾತಾಡ್ತೇನೆ ಬರ್ರಿ. ನಂತರ ವಾಪಸ್ ಹೊಳ್ಸೋರಿ. ಅಲ್ಲಿ ನೋಡ್ರಿ ಗುಡ್ಡ ಹೆಂಗೆ ಮಸ್ತ್ ಐತಿ. ಕಡೆ ಅಲ್ಲಿ ನೋಡ್ರಿ ಅದು ಮನೆಗೆ ಅಂದ್ರೆ ಮಂಜು ಬಿದ್ದೈತ್ರಿ. ಮಂಜು ಹಿಂದೆ ಗುಡ್ಡ ಐತಿ. ಗಾಡಿ ಐತಿ ಏನೋ ಧೂಳು ಮಂಜು. ಅಲ್ಲ ಗುಡ್ಡದ ಮ್ಯಾಗ ಮಂಜು ಐತಿ ಅಲ್ಲಿ ನೋಡಲ್ಲ. ಈಗ ಗೋಕರ್ಣ ಮತ್ತು ಮುರುಡೇಶ್ವರ್ಗೆ ಹೋಗ್ಬೇಕು ಅನ್ನತ್ತಾರ್ರಿ. ನೋಡ್ಬೇಕು ಏನು ಹೋಗೋದು ಬೇಡ. ಅಲ್ಲ ಅಪ್ಪಾಜಿ ಬರ್ತಾರೆ ಮುಂದೆ ಮಾಡ ಬಿಟ್ಟಂಗೆ ಗಾಡಿ ಬರ್ತಾರೆ. ನನಗೆ ಹಿಂದೆ ಜಾಗ ಹ್ಞೂ ನಾನು ಲಾಸ್ಟ್ ಈಗೆಲ್ಲ ಸೀಟ್ ಚೇಂಜ್ ಮಾಡ್ಯಾರ ನೋಡ್ರಿ. ಇಲ್ಲಿದ್ದಾಕಿ ಇಲ್ಲಿದ್ದಾಕಿ ನಂಗೆ ಕುಂದ್ರ ಫೈನಲಿ ಗೈಸ್ ನಾಳೆ ಒಂದು ಸಿನಿಮಾ ಟ್ರಿಪ್ ಐತಿ. ಅದಕ್ಕೆ ಮುರುಡೇಶ್ವರಿಗೆ ಹೊಂಟೇವಿ. ಈಗ ಹೋಗೋಣಂತ ಚಾಲು ಕುಡಿದು ಕಾಫಿ ಕುಡಿದ್ನಿ. ಕಾಫಿ ಕುಡಿದ್ನಿ. ಈ ಟ್ರಿಪ್ ಬಂದಾಗಿಂತ ಒಟ್ಟ ಟೀನ ಕುಡಿದ್ವಿ. ಬರೀ ಕಾಫಿ ಕುಡಿದೀನಿ. ಕಾಫಿ ಕುಡ್ದ ಹೊಂಟೇವಿ. ಹೂನು ಬರ್ರಿ ಗೈಸ್. ಮತ್ತೆ ಮನ್ಯಾರ ಬಂದೀನಿ ರೀ ಮುರುಡೇಶ್ವರಿಗೆ. ಮತ್ತೆ ಮುರುಡೇಶ್ವರ ಬಂದ್ವಿ. ಚಗ್ಗು ಮತ್ತೆ ಮುರುಡೇಶ್ವರ ಬಂದ್ವಿ. ಆನ್ ದ ವೇಲೆ ಕಾಣ್ತು ಮತ್ತೆ ಮುರುಡೇಶ್ವರ ಬಂದೇ ಬಿಟ್ಟು ರೀ. ಲೈಟಿಂಗ್ ಮಾರ ಮಸ್ತ್ ಐತಿ. ಇಲ್ಲ ಹಂಗೆ 2 ತಾಸು ಬರ್ತೇವೆ. ಸೊ ಗೈಸ್ ಮುರುಡೇಶ್ವರ ಬಂದೀವಿ. ಹೋಗಿ ದರ್ಶನ ಮಾಡ್ಕೊಂಬರೋ ಬರ್ರಿ. ಈಗ 24ನೇ ಫ್ಲೋರಿಗೆ ಬಿಡ್ತಾರಲ್ಲ ಗೊತ್ತಿಲ್ಲ, ನೋಡ್ಬೇಕಾ. ಅಂತೂ ಮ್ಯಾಲೆ ನೋಡ್ರಿ ಮಣ್ಯಾರ ಬಂದೇವಿ. ನಂಗೆ ನಗು ಅನ್ಸಾತ್ರಿ. ಓದ್ಲಾಕ ಇಲ್ಲಿ ಮಂಡಿದ ಬಂದೀವಿ. ಈಗ ಮತ್ತೆ ಇಲ್ಲೇ ಬಂದೀವಿ. ಈಗ ಒಳ ಹೋಗಿ ದರ್ಶನ ತೊಗೊಂತ ಬರ್ರಿ. ಗುರಿಂದ ಹೊರಗೆ ಬಂದಿರಿ ನೋಡ್ರಿ. ಇಲ್ಲಿ ಫ್ಲೋಟಿಂಗ್ ಬೀಚ್ ಮಾಡ್ಯಾರ. ಈಗೇನೋ ಒಳಗೆ ಅಳವ ಇಲ್ಲ ಅಂತ ಈಗ ಗಾಡಿ ಕಡೆ ಹೊಂಟೆ ಅಂತ ಹೋಗ್ಬರ್ರಿ. ಇನ್ನೊಂದು ನಮ್ಮ ಮಮ್ಮಿ ಏನು ಹೇಳಿದ್ರು, ಈ ಹೋಟೆಲ್ಲ ಏನು ಹೇಳ್ಬೇ ಹೇಳ. ಅದು 1980 ಒಳಗೆ 1 ಕಪ್ ಟೀ ಕಾಫಿಗೆ 500 ರೂಪೀಸ್ ಇತ್ತು. ಈಗ ಒಟ್ಟು 2 ಸರಿ ಚಾ ಕುಡಿ ಬರ್ತೀನಿ 500 ರೂಪಾಯಿದಾಗ. ನಮ್ಮಪ್ಪ 2 ಸರಿ ಕರ್ಕೊಂಡು ಹೋಗ್ತಾನೆ. ಈಗ 1 ಸರಿನೂ ಹೋಗಿಲ್ಲ ನಾವು ಒಟ್ಟ ಹೋಗಿಲ್ರಿ ಗಾಯ್ಸ್. ನಮ್ಮ ಪಪ್ಪನ ಕರ್ಕೊಂಡು ಹೋಗಿದ್ವಿ. ಅವ್ರ ಪಪ್ಪ ಏನೋ ಇಲ್ಲಿ ಈ ಹೋಟೆಲ್ದಾಗ ಕರ್ಕೊಂಡು ಹೋಗಿರಂತ್ರಿ. ಅವಾಗೇನೋ ಚಹಾ ಕುಡಿಯೋಕೆ ಹೋದಾಗ 500 ರೂಪಾಯಿ ಬಿಲ್ ಇತ್ತಂತ್ರಿ. 500 ರೂಪಾಯಿ ಬಿಲ್ ಹಾಕ್ಯಾರ ಇವ್ರು. ಬರೋಬ್ಬರ ಟ್ಯಾಕ್ಸ್ ಹಾಕಿ ಶಾಲೆ ಇವ್ರ ಅಪ್ಪಾಜಿ ಏನೋ ಓಡಿ ಬಂದಿರಂತ್ರಿ ಅಲ್ಲಿಂತರ. ಏನೋ ಅದ ನವೀನ್ ಅಂತ ಐತ್ರಿ ಹೋಟೆಲ್. ನವೀನ್ ಅಂತ ಇದ್ದಿದ್ದು ಹೋಟೆಲ್ದಾಗ 500 ರೂಪಾಯಿ ಕೊಟ್ಟು ಚಹಾ ಕುಡಿದು ಬಂದಾರ ನಮ್ಮ ಮಮ್ಮಿದು. ಅವಾಗಿನ ಕಾಲದಾಗ ಮಮ್ಮಿ ಅವಾಗ 1990ದಾಗ 500 ರೂಪಾಯಿ ಕೊಟ್ಟು ಚಹಾ ಕುಡಿದು ಬಂದಾರ್ರಿ. ನಮ್ಮ ಅಜ್ಜಾನ್ ಕರ್ಕೊಂಡು ಪಾಪ. ನಮ್ಮ ಅಜ್ಜಾನ್ ಫುಲ್ ಟ್ಯಾಕ್ಸ್ ಹಾಕ್ಸಲ್ರಿ ಈಕೆ ನಮ್ಮ ಮಮ್ಮಿ. ಇದ್ರದ್ದು ಮುರುಡೇಶ್ವರದಾಗ ಹೋಟೆಲ್. ಈಗ ಅಷ್ಟು ಜಾಸ್ತಿ ಇಲ್ರಿ. ಈಗ ಒಂದು ಕಡಿಮೆ ಮಾಡ್ಯಾರಿ ರೊಕ್ಕ. ಈಗ ಏನೋ ಒಂದು 50 ರೂಪಾಯಿ ಇರ್ಬೇಕು ಚಾಗ. ಮೊದಲೇನೋ 500 ರೂಪಾಯಿ ಅಂತ್ರಿ ಚಾ. ಗ್ರೇಟ್. ಈಗ ನಾವು ಮುರುಡೇಶ್ವರಿಂದ ನೆಕ್ಸ್ಟ್ ನಮ್ಮ ಊರಿಗೆ ಹೊಂಟೂರಿ. ಯಾಕಂದ್ರೆ ಇಲ್ಲಿ ಇರಾಕ ರೂಮ್ ಏನಂತ ಕನ್ಫರ್ಮ್ ಆಗಲ್ತು. ಅದಕ್ಕೆ ಊರಿಗೆ ಹೋಗ್ಬೇಕಂತೇಳಿ ಡಿಸೈಡ್ ಮಾಡೇವಿ. ಏನು ಮಾಡ್ಬೇಕಂತ ಗೊತ್ತಿಲ್ಲ. ಈಗ ಫಸ್ಟ್ ಗಾಡಿ ಹಾಕ್ಕೊಂತೀವಿ. ಆಮೇಲೆ ಫಸ್ಟ್ ಡಿನ್ನರ್ ಮಾಡ್ಬೇಕಾದ್ರೆ ಡಿನ್ನರ್ ಮಾಡಿ ನೆಕ್ಸ್ಟ್ ಎಲ್ಲಿ ಹೋಗ್ಬೇಕಂತ ನೋಡ್ಬೇಕಾ ಬರ್ರಿ. ವಾಪಸ್ ಗಾಡಿಯಿಂದ ಹೇಳೋದು ಹೋಟೆಲ್ಗೆ ಬಂದು ಹೋಟೆಲ್ಗೆ ನಾನು ಊಟ ಆರ್ಡ್ರ್ ಮಾಡೀವಿ. ಊಟ ಬಂದಲ್ಲ ಎಲ್ಲಿ ಹೋಗೋದಂತ ಊಟ ಮಾಡಿ ಹೋಗೋಣಂತ. ನಮ್ದು ಸೂಪ್ ಬಂದೈತಿ. ಸೂಪ್ ಕಡೆ ತಾಲಿ ಬರ್ಬೇಕು. ತಾಲಿ ಬಂದ ಸೊ ಗಾಯ್ಸ್ ನಮ್ಮ ಊಟ ಎಲ್ಲ ಮುಗಿತೀನಿ. ಊಟ ಮುಗಿಸ್ಬಿಟ್ಟಿವಿ. ಕಾಲು ಹೋಗ್ಬೇಕು ಹೊರಗೆ ಹೋಗೋಣಂತ ಬರ್ತೀವಿ.